ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲೊಂದು ಫ್ರೂಟ್ ಸಲಾಡ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ತುಂಬಾ ಈಸಿಯಲ್ಲಿ ಮಾಡುವಂಥ ಫ್ರೂಟ್ ಸಲಾಡ್. ಇದಕ್ಕೆ ನಾನು ಒಂದು ನೇಂದ್ರ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ಥರ ಕಪ್ಪು ದ್ರಾಕ್ಷಿ, ಗೋಡಂಬಿ, ಅದೇ ಥರ ಒಣ ದ್ರಾಕ್ಷಿ, ಮತ್ತು ಒಂದು ದಾಳಿಂಬೆ ಹಣ್ಣಿನ ಬೀಜ ತಗೊಂಡಿಟ್ಟಿದ್ದೇನೆ. ಇದು ಒಣ ದ್ರಾಕ್ಷಿ. ಇಷ್ಟೇನು ಬೇಕಂತಿಲ್ಲ, ಇದ್ದ ಫ್ರೂಟ್ಸಲ್ಲೇ ಮಾಡುವಂಥ ಫ್ರೂಟ್ ಸಲಾಡ್ ಇದು. ಇದಕ್ಕೆ ನಾನು ಹಾಕೋದು ಮೊಸರನ್ನು ನಾನು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ವಿಪ್ಪಿಂಗ್ ಕ್ರೀಮ್, ನಾವು ಕೇಕಿಗೆಲ್ಲ ಯೂಸ್ ಮಾಡುವಂಥ ವಿಪ್ಪಿಂಗ್ ಕ್ರೀಮ್. ಇದು ಮೊಸರು ನಾನು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟದ್ದು, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಕ್ರೀಮು 1 ಕಪ್ಪು ಕ್ರೀಮ್ ಹಾಕ್ಕೊಳ್ತಾ ಇದ್ದೇನೆ. ಕೇಕ್ ಮಾಡುವಾಗ ಯೂಸ್ ಮಾಡುವಂಥ ಕ್ರೀಮ್ ಅದು. ಅದನ್ನು 1 ಕಪ್ ಹಾಕ್ಕೊಂಡ್ರೆ ಐಸ್ ಕ್ರೀಮು ಹಾಕೋದಕ್ಕಿಂತಲೂ ಟೇಸ್ಟಿಯಾಗಿರುತ್ತೆ ಈ ಫ್ರೂಟ್ ಸಲಾಡ್. ಇದು ನಾವು ಉಪವಾಸ ಬಂತು ನಾಳೆ, ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇವತ್ತು ರೆಡಿ ಮಾಡಿಟ್ಟಿದ್ದೇನೆ ಇದನ್ನು ನಾವು ಈ ಥರ ಮಾಡಿಕೊಂಡು ಈ ಕ್ರೀಮನ್ನು ಹಾಕ್ಕೊಂಡು ಒಂದು 3 ಗಂಟೆ ಫ್ರಿಜ್ಜಲ್ಲಿಟ್ಟರೆ ತುಂಬಾ ಕೋಲ್ಡಾಗಿ ನಮಗೆ ಉಪವಾಸ ಬಿಡುವ ಹೊತ್ತಿಗೆ ಎಲ್ಲ ರೆಡಿಯಾಗಿ ಬರ್ತದೆ. ತುಂಬಾ ಟೇಸ್ಟಿಯಾಗಿರುವಂಥ ಫ್ರೂಟ್ ಸಲಾಡ್ ಇದು. ನಾವು ಇದು ಮೊಸರು ಹಾಕ್ಕೊಂಡು ಮಾಡುವಂಥದ್ದು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಉಪವಾಸ ಬಿಡುವ ಟೈಮಿಗೆ ತುಂಬಾ ಚೆನ್ನಾಗಿರುವಂಥ ಫ್ರೂಟ್ ಸಲಾಡ್ ಇದು. ತಂಪಾಗಿರುವಂಥ ಫ್ರೂಟ್ ಸಲಾಡ್. ಇದನ್ನು ನೀವು ಸಹ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್. ಉಪವಾಸದ ಒಂದೊಂದೇ ವಿಡಿಯೋ ಜೊತೆ ನಿಮ್ಮ ಜೊತೆ ಯಾವಾಗಲೂ ನಾನು ಸಿಗ್ತಾ ಇರ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್ ಇನ್ಶಾ ಅಲ್ಲಾ. ಈ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ಗಿಂತಲೂ ಈ ಕ್ರೀಮ್ ಹಾಕೋದರಿಂದ ಟೇಸ್ಟಾಗಿರುತ್ತೆ. ಇದು ಕೇಕಿದು ಕ್ರೀಮ್ ನೋಡಿದ್ರಲ್ಲ ನೀವು, ತುಂಬಾ ಟೇಸ್ಟ್ ಆಗುತ್ತೆ ಈ ಕ್ರೀಮ್ ಹಾಕ್ಕೊಂಡ್ರೆ. ಅದರಲ್ಲಿ ಸಹ ಸಕ್ಕರೆ ಇದೆ, ಆದರೂ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನೋಡಿದ್ರಲ್ಲ. ಬಾಯ್ ಫ್ರೆಂಡ್ಸ್.